ಹಲೋ ಸ್ನೇಹಿತರೆ, ನಮಸ್ಕಾರ. ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ಮೊದಲು ಮೊನ್ನೆ ಲಾಸ್ಟ್ ಫ್ರೈಡೆ ಏನು ಒಂದು ಎರಡು ಸ್ಟಾಕನ್ನು ಸಜೆಸ್ಟ್ ಮಾಡಿದ್ದೆ. ಅಂದರೆ ಇವತ್ತಿನ ಟ್ರೇಡಿಂಗಿಗೆ, ಅಂದರೆ 3ನೇ ತಾರೀಕು ಮಾರ್ಚಿಗೆ ನನ್ನ ಫ್ರೈಡೇನೆ ಒನ್ ಡೇ ಬಿಫೋರೇ ನಿಮಗೆ ಸಜೆಸ್ಟ್ ಮಾಡಿದ್ದೆ ಒಂದು ಎರಡು ಸ್ಟಾಕನ್ನು ಇಂಟ್ರಾಡೇಗೆ ಟ್ರೇಡ್ ಮಾಡಬಹುದು ಅಂತೇಳಿ, ಒಂದು ಗುಡ್ ಸ್ಟಾಕ್ ಅಂತ ಅಂದ್ಬಿಟ್ಟು. ಮತ್ತು ಸ್ಟ್ರಾಟರ್ಜಿನೂ ಅಂದರೆ ಪರ್ಫಾರ್ಮೆನ್ಸ್ ರಿಪೋರ್ಟಲ್ಲಿ ನಾವು ಅನಾಲಿಸಿಸ್ ಮಾಡಿದ್ವಿ, ಅಂದರೆ ಯಾವ್ಯಾವ ಸ್ಟ್ರಾಟಜಿ ಇದ್ರ ಮೇಲೆ ಅಪ್ಲೈ ಮಾಡ್ಬೋದು ಅಂತ. ಹಾಗೆ ಅವೆರಡು ಸ್ಟಾಕ್ಗಳು ಇವತ್ತು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತು, ನಾವು ಯಾವ ಥರ ಟ್ರೇಡ್ ಮಾಡಿದ್ವಿ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಅದಾದಮೇಲೆ 4th ಮಾರ್ಚಿಗೆ, ಅಂದರೆ ನಾಳೆಗೆ ಮಂಗಳವಾರಕ್ಕೆ ಯಾವ್ಯಾವ ಸ್ಟಾಕು ಮೇಲೆ ನಾವು ಟ್ರೇಡ್ ಮಾಡ್ಬೋದು, ಅದ್ರ ಮೇಲೆ ನಾವು ಯಾವ ಸ್ಟ್ರಾಟಜಿನ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಈ ನನ್ನ ಪ್ರೈಸ್ ಲಾಬಿ ಚಾನಲ್ ಏನಿದೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗಳನ್ನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಅಥವಾ ಒಂದು ಸ್ಟಾಕ್ ಸೆಲೆಕ್ಷನ್ ವಿಡಿಯೋಗೆ ಬರೋಣ. ಫಸ್ಟ್ ನಾವು ಸೆಲೆಕ್ಟ್ ಮಾಡಿರುವಂಥದ್ದು ಲಾಸ್ಟ್ ಫ್ರೈಡೆ HDFC ಲೈಫ್. ಸೊ ಇವತ್ತಿನ ಟ್ರೇಡಿಂಗ್ ಸೆಷನ್ಗೆ, ಅಂದರೆ ಮಾರ್ಚ್ 3ಕ್ಕೆ ನಾವು ಸೆಲೆಕ್ಟ್ ಮಾಡಿರುವಂಥ ಸ್ಟಾಕ್ HDFC ಲೈಫ್. ಅದಕ್ಕೂ ಮುಂಚೆ ಇವತ್ತೊಂದು ಅಡಿಷ್ನಲ್ ಇಂಡಿಕೇಟರ್ನ ಆ್ಯಡ್ ಮಾಡಿದ್ದೀನಿ. ಓಕೆ, ಒಂದು ಪಿವೋಟ್ ಬಗ್ಗೆ ನಾನು ಯಾವಾಗಲೂ ಹೇಳಿರಲಿಲ್ಲ. ಹಿಂದಿನ 2 ವಿಡಿಯೋದಲ್ಲೂ ಹೇಳಿದ್ದೆ. ನಾವು ಬರೀ ವಿವ್ಯಾಪು, MACD ಅಥವಾ ಪ್ರೀವಿಯಸ್ ಹೈ ಲೋ ಇವೆರಡನ್ನೇ ಮೂರನ್ನೇ ಇಟ್ಕೊಂಡು ಟ್ರೇಡ್ ಮಾಡಲ್ಲ. ಬಟ್ ಪಿವೋಟನ್ನು ಒಂದು ಹಿಂಟ್ ಕೊಟ್ಟಿದ್ದೆ ನಿಮಗೆ, ಒಂದು ಪಿವೋಟ್ ಇಂಡಿಕೇಟರ್ನ ಹಿಂಟನ್ನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕೊಟ್ಟಿದ್ದೆ. ಸೊ ಅದನ್ನು ಇವತ್ತು ನಾನು ರಿವೀಲ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಇನ್ಯಾವುದೇ ಇಂಡಿಕೇಟರ್ ನಾವು ಆ್ಯಡ್ ಮಾಡೋದಿಲ್ಲ, ಡಿಲೀಟು ಮಾಡೋದಿಲ್ಲ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು 4 ಇಂಡಿಕೇಟ್ರು. ಒನ್ ಈಸ್ MACD, ಮತ್ತೊಂದು ವಿವ್ಯಾಪು, ಮತ್ತೊಂದು ಪಿವೋಟು, ಲಾಸ್ಟ್ನೇದು ನಮ್ಮ ಬಿಡಿ ಅದು ಇಂಡಿಕೇಟರ್ ಅಂತಲೂ ಹೇಳೋಕ್ಕಾಗಲ್ಲ. ದಟ್ ಈಸ್ ಪ್ರೀವಿಯಸ್ ಡೇ ಹೈ ಆ್ಯಂಡ್ ಲೋ, ಬಟ್ ಈಗ ಇಂಡಿಕೇಟರ್ ಆಗಿ ಕನ್ವರ್ಟ್ ಆಗಿದೆ ಅಷ್ಟೇ. ಓಕೆ, ಇವತ್ತು HDFC ಲೈಫ್. ಓಕೆ, ಫಸ್ಟಿಗೆ MACD ಬಂದ್ಬಿಟ್ಟು ನಿಮಗೆ ಬುಲ್ಲಿಶ್ ಸೈನ್ ಕೊಡ್ತಾ ಇತ್ತು. ಓಕೆ, ಬುಲ್ಲಿಶ್ ಸೈನ್. ಸೊ ಅಂದರೆ ಎಬವ್ ವಿವ್ಯಾಪು ಇತ್ತು, ಜೊತೆಗೆ ಪಿವೋಟ್ ಮೇಲ್ಗಡೆ, ಜಸ್ಟ್ ಪಿವೋಟ್ ಮೇಲ್ಗಡೆ ಇತ್ತು. ಸೊ ಫಸ್ಟ್ 5 ಮಿನಿಟ್ ವಿತ್ ಗುಡ್ ವಾಲ್ಯೂಮ್ ಇತ್ತು, ವಾಲ್ಯೂಮ್ ಕೂಡ ಇತ್ತು, ಒಂದು ಒಳ್ಳೆ ಕ್ಯಾಂಡಲ್ ಫಾರ್ಮೇಷನು. ಸೊ ಹಾಗಾಗಿ ನಾವು 920, 921ಗೆ ಇಮಿಡಿಯೇಟಾಗಿ ಎಂಟ್ರಿ ಆದ್ವಿ 612 ಅಲ್ಲಿ. ಸೊ ನೀವು ನೋಡ್ಬೋದು, ನೆಕ್ಸ್ಟು ಇವತ್ತು ಮಾರ್ಕೆಟ್ ಅಂತ ಮೂವ್ಮೆಂಟ್ ಇಲ್ಲ ಅಂದರೂ ಕೂಡ ಸೊ ಆಲ್ಮೋಸ್ಟ್ ಪ್ರೀವಿಯಸ್ ಡೇ ಹೈ ರೇಂಜ್ ತನಕ ಹೋಯ್ತು. 1% ಅಷ್ಟು ಮೂವ್ ಕೊಡ್ತು. ಓಕೆ, 1% ಅಷ್ಟು ನಮಗೆ ಮೂವ್ ಕೊಡ್ತು. ಬಟ್ ಅಗೈನ್ ಪ್ರೀವಿಯಸ್ ಡೇ ಹೈ ಇದೇನಿದೆ ಮೇಲ್ಗಡೆ ಗ್ರೀನ್ ಲೈನ್, ಅದು ನಿನ್ನೆಯ ಹೈ, ಅಂದರೆ ಶುಕ್ರವಾರದ ಹೈ, ಪ್ರೀವಿಯಸ್ ಡೇ ಒನ್ ಡೇ ಮುಂಚೆ ಹೈ. ಸೊ ಇಲ್ಲಿ ಬರೋಕ್ಕೂ ಪ್ರೈಸ್ ಏನಾಯಿತು, ಒಂದು ಫಾಲ್ಸ್ ಬ್ರೇಕ್ಔಟ್ ಕೊಟ್ಟು ಮತ್ತೆ ರಿಜೆಕ್ಟ್ ಆಯಿತು. ಸೊ ನೀವು ಇಲ್ಲಿ ನೋಡ್ಬೋದು, ತುಂಬ ಜನ MACD ಲ್ಯಾಗಿಂಗ್ ಇಂಡಿಕೇಟ್ರು, ವಿವ್ಯಾಪ್ ಲ್ಯಾಗಿಂಗ್ ಇಂಡಿಕೇಟ್ರು ಅಂತ ಹೇಳ್ತಾರೆ. ನಾನು ಅಗ್ರಿ ಆಗ್ತೀನಿ. ಬಟ್ ಲ್ಯಾಗಿಂಗ್ ಇಂಡಿಕೇಟ್ರನ್ನ ಲೀಡಿಂಗ್ ಇಂಡಿಕೇಟರ್ ಆಗಿ ಯಾವ ಥರ ಟ್ರೇಡ್ ಮಾಡೋದು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಮಗೆ ಒಂದು ಕ್ಯಾಂಡಲ್ ಸ್ಟಿಕ್ಕನೋ ಅಥವಾ ಪ್ರೈಸ್ ರಿಜೆಕ್ಟ್ ಆಗಿರೋದು ಐಡೆಂಟಿಫೈ ಮಾಡೋದಕ್ಕೆ ನನಗಂತೂ ಕ್ಯಾಂಡಲ್ ಸ್ಟಿಕ್ಕನೋ ಅಥವಾ ಬೇರೆ ಬೇರೆ ಪ್ಯಾರಾಮೀಟರ್ ಇಟ್ಕೊಂಡು ಬರಲ್ಲ. ನಂಗೆ ಏನಾದ್ರು ಒಂದು ಟೂಲ್ ಬೇಕೇ ಬೇಕು. ಸೊ ಹಾಗಾಗಿ ನಾನು ವಿವ್ಯಾಪನ್ನು ಇಟ್ಕೊಂಡಿದ್ದೀನಿ, MACDನ ಇಟ್ಕೊಂಡಿದ್ದೀನಿ, ಪಿವೋಟನ್ನು ಇಟ್ಕೊಂಡಿದ್ದೀನಿ. ಓಕೆ, ಸೊ ಏನಾಯಿತು, ಪ್ರಿವಿಯಸ್ ಡೇ ಹೈಯಲ್ಲಿ ಕ್ಲಿಯರಾಗಿ ನಾನು ವಿತ್ MACD ಇಂಡಿಕೇಟರ್ ಬೇಸ್ ಮೇಲೆ ನಾನು ತೊಗೊಂಡೆ. ಬಿಲೋ ವಿವ್ಯಾಪು ಕ್ಲೋಸ್ ಆಗಿತ್ತು. ಸೊ ನಾನು ಶಾರ್ಟ್ ಟ್ರೇಡ್ ಮಾಡಿದೆ. ಆಮೇಲೆ ಆರಾಮಾಗಿ ನನಗೆ 0.5% ಅಷ್ಟು, 0.89% ಅಷ್ಟು ರಿಟರ್ನ್ ಬಂದಿದೆ. ನಾನು ಬುಕ್ ಮಾಡಿರೋದು 0.5. ಓಕೆ, ಸೊ ಸ್ಟಾಪ್ ಲಾಸು ನಾನು ನಿಮ್ಗೆ ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲ. ನಾನು ಇಟ್ಕೊಳ್ಳೋದು ಒಂದು ಬೇಸ್ಡ್ ಆನ್ ಒಂದು ಕ್ಯಾಂಡಲ್ ಬಿಗ್ ಇತ್ತು ಆ ಥರ ಇದ್ದಾಗ 0.8 ಇಟ್ಕೊಳ್ತೀನಿ, ಇಲ್ಲ 1%. ಹೆಚ್ಚಿನ ಇದರಲ್ಲಿ 0.5 ಇಟ್ಕೊಳ್ತೀನಿ ಅಂತೇಳಿ. ಸೊ ನನಗಿಲ್ಲಿ 0.5 ಅಷ್ಟು ಸಿಕ್ಕಿತ್ತು. ಓಕೆ, ನೆಕ್ಸ್ಟ್ ನೋಡ್ಬೋದು ನೀವು, ಎಬವ್ ಪಿವೋಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಬೇಕಾದರೆ ಟ್ರೇಡ್ ಮಾಡ್ಬೋದು. ಓಕೆ, ನಾನು ನಾರ್ಮಲಿ ತುಂಬ ಲೇಟರ್ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಲೇಟರ್ ಟ್ರೇಡ್ ಮಾಡಿದ್ರೆ ಫಸ್ಟ್ ಹಾಫಲ್ಲಿ ಮೂವ್ಮೆಂಟೇ ಇರಬಾರ್ದು, ಅಂದರೆ ಒಂದು 11:30, 12 ಗಂಟೆ ತನಕ ಮೂವ್ಮೆಂಟೇ ಇರಬಾರ್ದು. ಆ ಮೂವ್ಮೆಂಟ್ ಆಗಿಲ್ಲ ಅಂದರೆ ನಾವು ಸೆಕೆಂಡ್ ಹಾಫಲ್ಲಿ ಟ್ರೇಡ್ ಮಾಡ್ತೀವಿ. ನಮಗೆ ಫಸ್ಟ್ ಹಾಫಲ್ಲಿ HDFCಯಲ್ಲಿ ಒಳ್ಳೆ ಮೂವ್ಮೆಂಟ್ ಸಿಕ್ಕಿದೆ. ಸೊ ನಾವು ಸೆಕೆಂಡ್ ಹಾಫಿಗೆ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ಸೆಕೆಂಡ್ ಹಾಫಲ್ಲೂ ಟ್ರೇಡ್ ಆಗಿದೆ ಅಂದರೆ ಕಾಸ್ಟ್ ಎಕ್ಸಿಟ್ ಆಗೋ ಚಾನ್ಸಸ್ ಇತ್ತು HDFC ಲೈಫಲ್ಲಿ. ಹಾಗೆ NTPC ಇನ್ನೊಂದು ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ವಿ. ಸೊ NTPC ಕೂಡ ಪಿವೋಟಲ್ಲೇ ಓಪನ್ ಆಗಿತ್ತು, ಇವತ್ತು ಪಿವೋಟ್ ಲೈನಲ್ಲಿ ಓಪನ್ ಆಗಿತ್ತು. ಬಟ್ ನಮಗೆ MACD ಬಂದ್ಬಿಟ್ಟು ಸೆಲ್ ಸೈಡ್ ಹೇಳ್ತಾ ಇತ್ತು, ಅಂದರೆ ಮೊನ್ನೆಯಿಂದಾನೇ ಸೆಲ್ ಸೈಡ್ ಕಂಟಿನ್ಯೂ ಆಗಿತ್ತು. ಸೊ ಹಾಗಾಗಿ ನಾವು ಬಿಲೋ ವಿವ್ಯಾಪ್ ಮತ್ತು ಬಿಲೋ ಪಿವೋಟ್
ಅದ್ರ ಮೇಲೆ ನಾವು ಶಾರ್ಟ್ ಮಾಡಬೇಕಿತ್ತು. ಸೊ ನಾವು ಕೂಡ ಒಂದು ಸ್ಮಾಲ್ ಟ್ರೇಡನ್ನು ಒಂದು 0.5% ಅಷ್ಟು ರಿಟರ್ನ್ ಬರುವಂಥ ಟ್ರೇಡನ್ನು ಮಾಡಿದ್ವಿ ಇದರಲ್ಲಿ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ 0.6% ಅಷ್ಟು ರಿಟರ್ನ್ ಬಂದಿದೆ, 1.90 ರುಪೀಸ್. ಓಕೆ, ಸೊ ಆರಾಮ್ಸೆ ನೀವು ಬುಕ್ ಮಾಡ್ಬೋದು. ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ. ಸೊ ಅಂತ ಅಂದರೆ ಇದು ಏನಾಯ್ತು ನಿಮ್ಗೆ ನೆಕ್ಸ್ಟ್ ಇಲ್ಲಿ ಪ್ರೀವಿಯಸ್ ಡೇ ಲೋಗೂ ಬಂದಿಲ್ಲ. ನಾವೇನಾದ್ರು ಲಾಂಗ್ ತೊಗೊಬೇಕಂತಂದ್ರೆ, ಸೊ ಲಾಂಗ್ ಟ್ರೇಡ್ ಮಾಡ್ಬೇಕಂದ್ರೆ ನಮಗೆ ಪ್ರೀವಿಯಸ್ ಡೇ ಲೋ ಅಲ್ಲಿ ಪ್ರೈಸ್ ರಿಜೆಕ್ಟ್ ಆಗಬೇಕು, ಅಕಸ್ಮಾತ್ ಇಲ್ಲ S1 ಅಲ್ಲಿ ಪ್ರೈಸ್ ರಿಜೆಕ್ಟ್ ಆಗಬೇಕು. ಓಕೆ, ಸೊ S1 ನೋಡಿ, ಇನ್ನೊಂದು ಕೀ ಪಾಯಿಂಟ್, S1 ಮತ್ತೆ ಪ್ರೀವಿಯಸ್ ಡೇ ಲೋ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದೇ ತರ ಪ್ರೀವಿಯಸ್ ಡೇ ಹೈ ಮತ್ತೆ R1 ತುಂಬಾ ಇಂಪಾರ್ಟೆಂಟ್. ಓಕೆ, ನಾನು R2 ಬಗ್ಗೆನೂ ಮಾತಾಡ್ತಾ ಇಲ್ಲ, S2 ಬಗ್ಗೆನೂ ಮಾತಾಡ್ತಾ ಇಲ್ಲ, S3 ಬಗ್ಗೆನೂ ಮಾತಾಡ್ತಾ ಇಲ್ಲ, R3 ಬಗ್ಗೆನೂ ಮಾತಾಡ್ತಾ ಇಲ್ಲ. ಪ್ರೀವಿಯಸ್ ಡೇ ಹೈ ಮತ್ತೆ ಪ್ರೀವಿಯಸ್ ಡೇ ಲೋ, R1 ರೆಸಿಸ್ಟೆನ್ಸ್ 1, ಸಪೋರ್ಟ್ 1, ಇದು ತುಂಬಾ ಇಂಪಾರ್ಟೆಂಟ್ ಇಂಟ್ರಾಡೇಲಿ. ಸೊ ಇಲ್ಲಿ ಬಂದು ಪ್ರೈಸ್ ರಿಜೆಕ್ಟ್ ಆಗಿದ್ರೆ ನಾನು ಇನ್ನೊಂದು ಟ್ರೇಡ್ ತಗೊಳ್ತಾ ಇದ್ದೆ. ಸೊ ಬಟ್ ರಿಜೆಕ್ಟ್ ಆಗಿದ್ರೆ ಅಥವಾ ಕ್ರಾಸ್ ಓವರ್ ಆಗಿದ್ರು ಡೌಟ್, ಕ್ರಾಸ್ ಓವರ್ ಆದ್ರೆ ತಗೊಳ್ಳಲ್ಲ, ಯಾಕಂದ್ರೆ ಆಲ್ರೆಡಿ ಮೂವ್ಮೆಂಟ್ ಕೊಟ್ಟಿದೆ. ಬಟ್ ರಿಜೆಕ್ಟ್ ಆಗಿದ್ರೆ ನಾನು ಇನ್ನೊಂದು ಟ್ರೇಡ್ ತಗೊಳ್ತಾ ಇದ್ದೆ. ಸೊ ಇಲ್ಲಿ ನಾನು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ಯಾಕೆಂದ್ರೆ ಇಲ್ಲಿ ಅಗೈನ್ ಪಿವೋಟ್ ಹತ್ರ ಬಂತು, ನಮಗೆ ಅಗೈನ್ ಒಂದು ಒಳ್ಳೆ ಪಿವೋಟ್ ಕ್ರಾಸ್ ಓವರ್ ಆಗಲಿಲ್ಲ. ಓಕೆ, ಸೊ ಹಾಗಾಗಿ ನಾನು ಇಲ್ಲಿ ಯಾವುದೇ ಟ್ರೇಡ್ ಮಾಡಕ್ಕೆ ಹೋಗಿಲ್ಲ. ಪಿವೋಟ್ ಅಲ್ಲಿ ಪ್ರೈಸ್ ರಿಜೆಕ್ಟ್ ಆದ್ರೂ ಸೊ ಇಲ್ಲೊಂದು ಸ್ಮಾಲ್ ಟ್ರೇಡ್ ಮಾಡೋ ಅಪರ್ಚುನಿಟಿ ಇತ್ತು. ಸೊ ಅದನ್ನು ಕೂಡ ಮಾಡಿದ್ವಿ ನಾವು. ಸೊ ಇಮಿಡಿಯೇಟ್ ಆಗಿ ಒಂದು 0.5% ಅಷ್ಟು ಬುಕ್ ಮಾಡ್ಕೊಂಡ್ವಿ. ಯಾಕೆ 0.5 ಬುಕ್ ಮಾಡಿದ್ವಿ? ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ಕ್ಲಿಯರ್ ಆಗಿ ಡೇ ಲೋ ಅಲ್ಲಿ ಪ್ರೈಸ್ ರಿಜೆಕ್ಟ್ ಆಗಿದೆ. ಅಂದ್ರೆ ಪ್ರೀವಿಯಸ್ ಡೇ ಲೋ ಅಲ್ಲ, ಇವತ್ತಿನ ಡೇ ಲೋ ಅಲ್ಲಿ ಅಂದ್ರೆ ಡಬಲ್ ಬಾಟಮ್ ತರ ರಿಜೆಕ್ಟ್ ಆಗಿರೋ ಸೈನ್ಸ್ ಕಾಣ್ತಾ ಇದೆ. ಸೊ ಹಾಗಾಗಿ ನಾವು ಒಂದು 0.5% ಅಷ್ಟು ಬುಕ್ ಮಾಡಿದ್ವಿ. ಮತ್ತೆ ನಾವು ಲೇಟರು ಟ್ರೇಡ್ ಮಾಡಕ್ ಹೋಗ್ಲಿಲ್ಲ. ಎಬೋವ್ ಪಿವೋಟ್ ಟ್ರೇಡ್ ಮಾಡೋ ಚಾನ್ಸ್ ಇತ್ತು. MACD ನಮಗೆ ಬುಲಿ ಸಿಗ್ನಲ್ ಇತ್ತು. ಇದೇನು ವಿವ್ಯಾಪ್ ಕೂಡ ಪಿವೋಟ್ ನಿಯರೆಸ್ಟ್ ಇತ್ತು, ಅದ್ರ ಮೇಲ್ಗಡೆನೆ ಪ್ರೈಸ್ ಟ್ರೇಡ್ ಆಗ್ತಾ ಇತ್ತು. ಸೊ ಮಾಡಿದ್ರೆ ಒಂದು ಒಳ್ಳೆ ಪ್ರಾಫಿಟ್ ಟರ್ನ್ ಆಗ್ತಾ ಇತ್ತು, ಬಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಓಕೆ, ಸೊ ಇವತ್ತಿನ ಟ್ರೇಡ್ ನಮಗೆ ಆಲ್ಮೋಸ್ಟ್ 11:30-12 ಗಂಟೆ ಒಳಗಡೆ ನಮ್ಮ ಟ್ರೇಡ್ ಅನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಂಡ್ವಿ. ಓಕೆ, ಸೊ HDFC ಲೈಫ್ ಅಂಡ್ NTPC ಯಾವುದೇ ಸಿಂಪಲ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆಗ್ದೇನೆ, ಓಕೆ, MACD ವ್ಯಾಪ್ ಇಟ್ಕೊಂಡು ಜೊತೆಗೆ ಪ್ರೀವಿಯಸ್ ಡೇ ಹೈ ಲೋ ಇಟ್ಕೊಂಡು ನಾವು ಈಸಿಯಾಗಿ ಯಾರು ಬೇಕಾದರೂ ಈ ಸ್ಟ್ರಾಟಜಿನ ಅಪ್ಲೈ ಮಾಡಿ ಇಟ್ಕೊಂಡು ದುಡ್ಡು ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋಣ, ನಾಳೆಗೆ ಯಾವ ಸ್ಟಾಕ್ ಅಂದರೆ March 4th ಯಾವ ಸ್ಟಾಕು ಅಂತ ಅಂದ್ಬಿಟ್ಟು ಫಸ್ಟ್ ನಾವು ಸೆಲೆಕ್ಟ್ ಮಾಡ್ತಾ ಇರುವಂಥದ್ದು ಇನ್ಫೋಸಿಸ್. ಸೊ ಅದಕ್ಕೂ ಮುಂಚೆ ಇವೆರಡು ಸ್ಟಾಕನ್ನು ಡಿಲೀಟ್ ಮಾಡ್ಕೊಂಬೇಡ. ಓಕೆ, NTPC ಆ್ಯಂಡ್ HDFCನ ಡಿಲೀಟ್ ಮಾಡ್ಕೊ. ಫಸ್ಟ್ ನಾವು ನೋಡುವಂಥದ್ದು ಇನ್ಫೋಸಿಸ್. ಇನ್ಫೋಸಿಸ್ ಇದೆಯಲ್ಲ, ಇನ್ಫೋಸಿಸ್ಸು ತುಂಬ ದಿವಸದಿಂದ ಒಂದು ಸೈಡ್ ವೇಸ್, ಒಂದೆರಡು ದಿವಸ ಸೈಡ್ ವೇಸ್ ಇದ್ರೂ ಕಂಟಿನ್ಯೂ ಆಗಿ ಡೌನ್ ಟ್ರೆಂಡ್ ಇದೆ, ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಇದೆ. ಸೊ ಹಾಗಾಗಿ ನಾವು ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ವಿ. ಮೇ ಬಿ ಫರ್ದರ್ ಡೌನ್ ಟ್ರೆಂಡ್ ಆಗ್ಬೋದು, ಮತ್ತೆ ಸ್ಮಾಲ್ ರಿವರ್ಸಲ್ ಇದ್ರೂ ಇರ್ಬೋದು. ಇವತ್ತು ಮಾರ್ಕೆಟ್ ಸೈಡ್ ವೇಸ್ ಇದ್ರೂ ಅಂದರೆ ಡೌನ್ ಟ್ರೆಂಡ್ ಇದ್ರೂ ಸಾಮಾನ್ಯ, ಬಟ್ ಇನ್ಫೋಸಿಸ್ ಸ್ವಲ್ಪ ಕರೆಕ್ಷನ್ ಅಪ್ಸೈಡ್ ಇತ್ತು. ಸೊ ಹಾಗಾಗಿ ಜೊತೆಗೆ ಇನ್ಸೈಡ್ ಬಾರ್, ಕಂಪ್ಲೀಟ್ ಆಗಿ ಇನ್ಸೈಡ್ ಬಾರ್. ಸೊ ಇದು ಏನಾಗಿದೆ, 28ನೇ ತಾರೀಕಿದು ಮದರ್ ಬಾರ್ ಆದರೆ ಇವತ್ತಿಂದ ಇನ್ಸೈಡ್ ಬಾರ್. ಸೊ ಡೌನ್ ಟ್ರೆಂಡ್ ಪ್ಲಸ್ ಇನ್ಸೈಡ್ ಬಾರ್ನ ಇಟ್ಕೊಂಡು ಇನ್ಫೋಸಿಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಇನ್ನೊಂದು ಸ್ಟಾಕು ಫಾರ್ಮಾ ಸೆಕ್ಟರ್ದು ಸಿಪ್ಲಾ. ಸಿಪ್ಲಾ ಕೂಡ ಡೌನ್ ಟ್ರೆಂಡ್, ಕಂಟಿನ್ಯೂ ಡೌನ್ ಟ್ರೆಂಡ್. ಓಕೆ, ಸೊ ಮೇ ಬಿ ಫರ್ದರ್ ಇವತ್ತು ಒಂದು ಸ್ವಲ್ಪ ಫ್ಲಾಟ್ ಇತ್ತು, ನಾಳೆ ಮೇ ಬಿ ಫರ್ದರ್ ಕ್ರ್ಯಾಕ್ ಡೌನ್, ಇನ್ನೂ ಕೆಳಗೆ ಬೀಳೋ ಚಾನ್ಸಸ್ ಇದೆ ಅಂದ್ಬಿಟ್ಟು ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ವಿ. ಬಟ್ ಹೇಳೋಕ್ಕಲ್ಲ, ನಮ್ಮ ಅಸಂಪ್ಷನ್ ಆ ಥರ. ಬಟ್ ನಾವು ಸ್ಟ್ರಾಟಜಿ ಸಿಂಪಲ್, ನಮಗೆ ವಿವ್ಯಾಪ್ MACDನೇ ಮಂತ್ರ ಅಷ್ಟೇ. ವಿವ್ಯಾಪ್ MACD ಮಂತ್ರ, ಜೊತೆಗೆ ಪ್ರೀವಿಯಸ್ ಡೇ ಹೈ ಅಷ್ಟೇ, ಜೊತೆಗೆ ಒಂದು ಪಿವೋಟ್ ಅಷ್ಟೇ ಮಂತ್ರ. ಬಟ್ ನಾಳೆ ಬಿದ್ದರೆ ಮಾತ್ರ ಚೆನ್ನಾಗಿ ಬೀಳುತ್ತೆ, ಒಂದು ಒಳ್ಳೆ 1% ಮೂವ್ಮೆಂಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ನಾವು ಈ ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ವಿ. ಇನ್ ಕೇಸ್ ಆಫ್ ಕೊಟ್ಟಿಲ್ಲ ಅಂತಂದರೆ ಓಕೆ 0.5 ಬುಕ್ ಮಾಡ್ಕೊಂಡ್ಬಿಡ್ತೀವಿ, ಅದಕ್ಕಿಂತ ಕಡಿಮೆ ಅಂತೂ ನಾವು ಬುಕ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು HUL, ಹಿಂದೂಸ್ತಾನ್ ಯೂನಿಲಿವರ್. ಹಿಂದೂಸ್ತಾನ್ ಯೂನಿಲಿವರ್ ಕೂಡ ಕಂಟಿನ್ಯೂ ಆಗಿ ಒಂದು ಎವ್ರಿ ಡೇ ಮೋರ್ ದೆನ್ 1% ಅಷ್ಟು ಮೂವ್ಮೆಂಟ್ ಕೊಡ್ತಾ ಇದೆ, ಒಳ್ಳೆ ಫಾಲ್ ಆಗ್ತಾ ಇದೆ ಕಂಟಿನ್ಯೂ ಆಗಿ. ಸೊ ಹಾಗಾಗಿ ಡೌನ್ ಟ್ರೆಂಡ್ ಇರೋ ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇದು ಕೂಡ ನಾಳೆಗೆ ಒಂದು ಒಳ್ಳೆ ಫಾಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ಹಿಂದೂಸ್ತಾನ್ ಯೂನಿಲಿವರ್.
ಸೊ ಅದಕ್ಕಾಗಿ ನಮ್ಮ ಮಂತ್ರ ಸಿಂಪಲ್ ವಿವ್ಯಾಪ್ ಅಂಡ್ MACD. ಓಕೆ, ಅಗೇನ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಲಾಸ್ಟ್ ಒಂದು ಇನ್ನೊಂದು ಸ್ಟಾಕು ಟೈಟಾನ್. ಟೈಟಾನು ಕೂಡ ಒಂದಷ್ಟು ದಿವಸ ಅಪ್ ಟ್ರೆಂಡ್ ಇದ್ದು ಸೈಡ್ ವೇಸ್ ಟ್ರೆಂಡ್ ಇದ್ದು ಮೊನ್ನೆ ಏನಾಗಿದೆ, ಕಂಪ್ಲೀಟ್ ಆಗಿ ಕ್ರ್ಯಾಕ್ ಆಗಿದೆ, ಕ್ರ್ಯಾಕ್ ಡೌನ್ ಆಗಿದೆ. ಅಂದ್ರೆ ಡೌನ್ ಸೈಡ್ ಫಾಲ್ ಆಗಿದೆ, ಕಂಟಿನ್ಯೂ ಆಗಿ ಡೌನ್ ಸೈಡ್ ಬಿದ್ದಿದೆ ಮೊನ್ನೆ 28ನೇ ತಾರೀಕು. ಸೊ ನನ್ನ ಅಸಂಪ್ಷನ್ ಪ್ರಕಾರ ಇವತ್ತು ಸ್ವಲ್ಪ ಸೈಡ್ ವೇಸ್ ಇದ್ರು, ನಾಳೆ ಮತ್ತೆ ಅಗೇನ್ ಕಂಪ್ಲೀಟ್ ಆಗಿ ಬೀಳುತ್ತೆ. ಇವತ್ತು ಜೊತೆಗೆ ಇನ್ಸೈಡ್ ಬಾರ್ ಬೇರೆ, ಇದು ಮದರ್ ಕ್ಯಾಂಡ್ಲು, ಇದು ಬೇಬಿ ಕ್ಯಾಂಡ್ಲು. ಸೊ ಮೇ ಬಿ ನಾಳೆ ಮೊನ್ನೆ 28ನೇ ತಾರೀಕು ಲೋ ಏನಾದ್ರು ಬ್ರೇಕ್ ಆದ್ರೆ ಒಂದು ಒಳ್ಳೆ ಫಾಲ್ ಆಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಒಳ್ಳೆ ಫಾಲ್ ಆದ್ರೆ ನಾವು 1% ಬುಕ್ ಮಾಡ್ಕೊಳ್ತೀವಿ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈ 4 ಸ್ಟಾಕ್ಗಳು ನಮಗೆ ಮಂಗಳವಾರ ಟ್ರೇಡಿಗೆ 4ನೇ ತಾರೀಕು ಮಾರ್ಚಿಗೆ ನಾವು ಸೆಲೆಕ್ಟ್ ಮಾಡಿರುವಂಥ ಸ್ಟಾಕ್. ನಾನು ಕೂಡ ನಿಮಗೆ ಇದನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಒಂದು ಟೈಟಾನ್, ಹಿಂದೂಸ್ತಾನ್ ಯೂನಿಲಿವರ್, ಸಿಪ್ಲಾ ಅಂಡ್ ಇನ್ಫೋಸಿಸ್. ಇವೆಲ್ಲವೂ ಕೂಡ ಇಂಟ್ರಾಡೇ ಟ್ರೇಡಿಗೆ ಮಾತ್ರ, ಡೇ ಟ್ರೇಡಿಂಗಿಗೆ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ. ಓಕೆ, ಸೊ ಇವೆಲ್ಲ ನಾವು ರೆಕಮೆಂಡ್ ಮಾಡುವಂಥದ್ದು ಎಜುಕೇಷನಲ್ ಪರ್ಪಸ್ ಮಾತ್ರ, ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರ. ಬೇರೆ ಯಾವುದೇ ನಾವು ನಿಮ್ಗೆ ಏನಾದರೂ ಟ್ರೇಡ್ ತಗೊಳ್ತಾ ಇದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಟ್ರೇಡ್ ತಗೊಳ್ಳಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್ ಬಾಯ್.